ನಂದು ಎಡವಟ್ಟಿಗೆ ಹೋಗ್ಬೇಕಿತ್ತು ನಾನು. ಅದೊಂದು ಧೈರ್ಯ ಸಾಲಿನಿಲ್ಲ ಓಕೆ. ಅದು ಬೇರೆ ಸೊಂಡ್ಲಿನಿಂದ ಬಂದ್ಬಿಟ್ರೆ ಅಂತ ನನಗೆ ಭಯ ಆಗೋಯ್ತು ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಗುರು ಏನಂತ ಹೇಳಿದ್ರೆ ನನಗೆ ಸಸ್ಪೆನ್ಷನ್ದು ಏನು ಆಯಿಲ್ ಸೀಲ್ ಹೋಗೈತೆ ಗುರು. ನೋಡಿ ಬೆಂಡ್ ಆಗಿರೋದು ಹೆಂಗೆ ಕಾಣ್ತೈತೆ ನೋಡಿ, ಕಾಣಿಸ್ತೈತಾ? ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು. ಇಷ್ಟು ಪಾರ್ಟ್ಸ್ ಇದೆ, 3 ಚಿಲ್ಲರೆ ಪಾರ್ಟ್ಸ್ ಇದೆ ಗುರು ಇದರಲ್ಲಿ. ಹಲೋ ಕನ್ನಡಿಗಾಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದು ಗಾಡಿ ರೆಡಿ ಮಾಡಿಸೋ ಪ್ರೋಗ್ರಾಮ್. ಸೊ ಗಾಡಿ ಆನೆ ಮೇಲೆ ತುಂಬಿಸ್ಕೊಂಡು ನನ್ನ ಗಾಡಿ ಯಾವ ಸ್ಥಿತಿಲಿದೆ ಅಂತ ಹೇಳಿದ್ರೆ ನನಗೆ ತುಂಬ ಬೇಜಾರಾಗಿದೆ. ನೋಡ್ತಾ ಇರ್ಬೋದು ನೋಡಿ. ನಾನು ಏನಂತ ಹೇಳಿದ್ರೆ ತುಂಬ ಬೇಜಾರಾಗ್ಬಿಟ್ಟು ಮಣ್ಣು ಗಿಣ್ಣು ಎಲ್ಲ ಹಂಗೆ ಇದೆ. ಗಾಡಿನ ಫಸ್ಟು ವಾಶ್ ಮಾಡಿಸ್ಬಿಟ್ಟು ಆಮೇಲೆ ಏನೇನಾಗಿದೆ ಅದನ್ನು ರಿಪೇರ್ ಮಾಡಿಸ್ಬೇಕು. ಅದಕ್ಕೆ ನನ್ನನ್ನು ಕಾಪಾಡಿಕೊಂಡು, ನನ್ನಿಂದ ಗಾಡಿನ ಕಾಪಾಡಿಕೊಂಡು ಆನೆಯಿಂದ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ಸೊ ನೋಡೋಣ ಏನೇನಾಗುತ್ತೆ, ಏನು ಕತೆ. ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ಆನೆ ಅಂದರೆ ದೂರ ಆನೆ ನೋಡೋಣ ಅಂತ ಹೇಳ್ಬಿಟ್ಟು ಸರಿಯಾಗಿ ಹಾಕಿಸ್ಕೊಂಡೆ. ಇಂಥ ತಪ್ಪು ಯಾರು ಮಾಡಬೇಡಿ. ನಾನು ಪಕ್ಕದಲ್ಲಿ ಇದ್ನಲ್ಲ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ಸೀರೀಸಲ್ಲಿದೆ, ಊಟಿ ಸೀರೀಸಲ್ಲಿದೆ ನೋಡಿ. ಬರಬೇಕಾದ್ರೆ ಆ್ಯಕ್ಚುಲಿ ಆಗಿದ್ದು ತುಂಬ ಬೇಜಾರಾಗಿದೆ. ನೋಡೋಣ. ಸೊ ನನ್ನ ಗಾಡಿ ಸ್ಥಿತಿ ಸದ್ಯಕ್ಕೆ ಓಡಿಸ್ಕೊಂಡು ಡ್ರೈವ್ ಮಾಡ್ಕೊಂಡೇ ಬಂದೆ, ಏನು ಪ್ರಾಬ್ಲಮ್ ಆಗಲಿಲ್ಲ. ಸ್ವಲ್ಪ ನಾನು ಅಷ್ಟೊತ್ತಿಗೆ ಆನೆ ರಾಜ ಟ್ಯಾಂಕ್ ಮೇಲೆ ಕಾಲು ಹಾಕಿದ್ ನೋಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಆಗ್ತಷ್ಟಕ್ಕೆ ನನಗೆ ಜೀವ ಡಗ ಅಂದೋಯ್ತು. ಅದೆಲ್ಲಿತ್ತೋ ಧೈರ್ಯ ಬಂದ್ಬಿಡ್ತು ಗುರು. ಹೆಂಗಾರ ಮಾಡಿ ಓಡಿಸ್ಬೇಕು ಅಂತ ಹೇಳಿ ಅದನ್ನು ಫಸ್ಟ್ ಪಕ್ಕದಲ್ಲಿತ್ತು, ಲೆಫ್ಟ್ ಬಲ್ದಕ್ಕೆ ಸಾರಿ ಎಡ್ದ ಕಡೆ. ನಾನೇನ್ ಮಾಡಿದೆ, ಸರಿ ಅಂತ ಹೇಳ್ಬಿಟ್ಟು ಅದನ್ನ ಓಡಿಸೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗಾಡಿ ಮೇಲೆ ಕಾಲು ಹಾಕ್ಬೇಕಾದ್ರೆ ಸೊಳ್ಳು ಮೇಲೆ ಹಾಕ್ತು, ಕಾಲು ಹಾಕ್ತು ಟ್ಯಾಂಕ್ ಮೇಲೆ. ಹೊಯ್ ಅಂತ ಹೇಳ್ಬಿಟ್ಟೆ. ನಾನು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಹಿಂಗೋ ಮಾಡಿ ಧೈರ್ಯ ಬಂದ್ಬಿಡ್ತು. ಅದು ಹೆಂಗ್ ಬಂತು ಅಂತ ಗೊತ್ತಿಲ್ಲ. ಗಾಡಿ ಮೇಲೆ ಕಾಲು ಹಾಕಿದ ತಕ್ಷಣ ಒಬ್ಬೊಬ್ಬ ನಾನು ಹಂಗೂ ಏನು ಮಾಡಿದೆ, ನಾನು ನೋಡಿದ್ದೀರ ಅಂತ ಅನ್ಕೊಂಡಿದ್ದೀನಿ ವಿಡಿಯೋದಲ್ಲಿ. ಯಾವುದಕ್ಕೂ ತಿರುಗಿಸ್ಕೊಂಡಿರೋಣ ಅಂತ ಮಾಡಾಗ ಅದು ಬೇರೆ ಹಿಂಗೆ ಪುಷ್ ಮಾಡ್ತಾ ಇದ್ನಲ್ಲ ನಾನು. ಅದು ನನ್ನ ಗಾಡಿ ನಕಲ್ ಗಾಡು ಸ್ವಲ್ಪ ಇದಿರೋದಕ್ಕೆ ಅದಕ್ಕೆ ಯಾವ ಥರ ಕಾಣ್ತಾ ಗೊತ್ತಿಲ್ಲ. ಆ ಗಾಡಿ ಯಾವುದೋ ಬಡ್ಡಿ ಮಗಂದ್ಲಿ ನನಗೆ ಹಿಂಗೆ ಅಂತ ಇದೆಯಾ ಅಂತ ಹೇಳ್ಬಿಟ್ಟಿದೆ. ನೋಡಿದ್ರೆ ಅಂತ ನೋಡಿದ ಆ್ಯಕ್ಷನ್ ನಂದು. ನಾನು ಗಾಡಿ ಹಿಂದಕ್ಕೆ ಹೋಗ್ತಿರ್ಲಿಲ್ಲ, ಆ್ಯಕ್ಚುಲಿ ಗೇರಲ್ಲಿತ್ತು. ಸೊ ನಾನು ಗೇರಲ್ಲಿದ್ದಾಗ ಹಿಂದಕ್ಕೆ ಬೇಗ ಹೋಗಲ್ಲ ಗಾಡಿ. ಸರಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಓಕೆ ಸರಿ ಅಂತ ಹೇಳ್ಬಿಟ್ಟು ತೆಗಿಯೋಣ ಅಷ್ಟೊತ್ತಿಗೆ ತಿರುಗಿಸ್ಕೊಳ್ಳೋಣ ಅಂತ ಹಿಂಗೆ ಅಂತಿದೆ ಗುರು. ಸುಮ್ಮನೆ ಇದ್ದಿದ್ರು ಆಗೋದು. ನಾನು ಅತಿ ಬುದ್ಧಿವಂತ ಥರ ಇನ್ನು ಮುಂದಕ್ಕೆ ತಿರುಗಿಸೋಣ ಅಂತ ಅಂದ್ಕೊಂಡೆ. ಅದು ಓಡ್ ಬಂದು ಗುರು, ಜೀವ ಡಗ್ಗಂತು. ಗಾಡಿದ ಗೇರ್ಗೆ ಹಾಕ್ಬಿಟ್ಟು ತಿರುಗ್ಸಕ್ ನೋಡಿದೆ, ಅದು ಸ್ಕಿಡ್ ಆಗೋಯ್ತು. ಗಾಡಿ ಬಿಚ್ಚೆಲ್ಲಾಡೋಗಿ ಅಯ್ಯೋ ಯಪ್ಪ. ಬಂಡೀಪುರ ಓಡೋದೇ ಫುಲ್ ಡಬ ಅಂತ ಅನ್ಕೊಂಬತ್ತ ಗುರು. ಆನೆ ಸಿಗ್ಲಿಲ್ವಲ್ಲ ಅಂತ. ಆನೆ ಸಿಕ್ತು, ನನ್ಗ ತೀರ್ಸಕ್ಕೆ ಮಾಡಿದ್ ನನ್ನ. ಅಯ್ಯೋ ದೇವ್ರೆ, ಇನ್ನೊಂದ್ಸಲ ನಾನಂತೂ ದೇವ್ರಾಣಿ ಯಪ್ಪ. ಆನೆ ಅಂದ್ರೆ ಒಂದ್ ಕಿಲೋಮೀಟರ್ ಮೈಲಿ ಹಿಂದೆ ಓಡ್ಬಿಡ್ಬೇಕು. ಆ ರೇಂಜ್ ಭಯ ತೋರಿಸ್ಬಿಟ್ಟಿದೆ ಆನೆ. ಸೊ ಇವಾಗ ಪೆಟ್ರೋಲ್ ಹಾಕ್ಸ್ಕೊಳಕ್ ಹೋಗ್ತೀನಿ ಗುರು. ಅಲ್ಲಿಂದ ಬಂದ್ಮೇಲೆ ಗಾಡಿ ಮುಟ್ಟೆ ಇಲ್ಲ ನಾನು. ಫುಲ್ ಬೇಜಾರಾಗ್ಬಿಟ್ಟು ಏನು ಹೇಳಿ, ಗಾಡಿ ಸ್ಥಿತಿ ಯಾವ್ಯಾವ ಥರ. ಗಾಡಿ ಓಡ್ಸಕ್ಕೆ ಏನಾಗಿಲ್ಲ, ಬಟ್ ಮೈನರ್ ಆಗಿದೆ. ಆದರೂ ಬೇಜಾರಾಯಿತು. ಅದು ಏನು ಅಂತ ಹ್ಯಾಂಡಲ್ ಎಲ್ಲ ಕರೆಕ್ಟಾಗಿದೆ. ಒಂದ್ಸಲ ಚೆಕ್ ಮಾಡಿಸ್ಬೇಕು. ಸ್ವಲ್ಪ ಪ್ರಾಬ್ಲಮ್ ಇದೆ. ಏನೇನು ಪ್ರಾಬ್ಲಮ್ ಇದೆ ಏನು ಎಲ್ಲ ತೋರಿಸ್ತೀನಿ ಬನ್ನಿ. ಗಾಡಿ ಬೀಳ್ತಲ್ಲ ಸದ್ಯಕ್ಕೆ, ಏನು ಮಾಡಿಲ್ಲ. ಇಲ್ಲ ಅಂದರೆ ಕಾಲು ಹಾಕಿತ್ತು ಗುರು ಗಾಡಿ. ಏನು ಹೇಳಿ ಯಪ್ಪ, ಸೈಕೋ ಅನ್ಕೊಳ್ಳಿ. ನಾನು ಬೇರೆ ವಿಡಿಯೋ ನೋಡ್ತಾ ಇದ್ದೆ, ನನಗೆ ಹಿಂಗೆ ಆಗ್ಬೇಕಾ? ಫುಲ್ ಭಯ ಆಗೋಯ್ತು ಗುರು. ಯಪ್ಪ ದೇವ್ರೇ. ಸರಿ ಬನ್ನಿ, ಏನೇನಾಯ್ತು ಏನೇನು ಅಂತ ತೋರಿಸ್ತೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಗ್ಯಾರೇಜ್ ಹತ್ರ ಸಿಗ್ತೀನಿ ನಿಮಗೆ. ನೀವು ಇಂಥ ತಪ್ಪು ಮಾಡಬೇಡಿ ಗುರು. ನಂದು ಎಡವಟ್ಟಿಗೆ ಹೋಗ್ಬೇಕಿತ್ತು ನಾನು. ಅದೊಂದು ನನ್ನ ಮಿಸ್ಟೇಕ್ ಇದೆ. ನಾನೇ
ಏನಲ್ಲ, ನಂದು ಮಿಸ್ಟೇಕ್ ಇದೆ, ಬೇರೆ ಅದು ಅವಾಗ ಎಲ್ಲರೂ ಅಷ್ಟೇ ಗುರು. ಏನೋ ಒಂಥರ ಅಲ್ಲಿ ಇದ್ಮೇಲೆ ಒಂಥರ ಧೈರ್ಯ ಸಾಲಿನಿಲ್ಲ. ಓಕೆ, ಅದು ಬೇರೆ ಸೊಂಡ್ಲಿಗೆಲ್ಲ ಬಂದ್ಬಿಟ್ರೆ ಅಂತ ನನಗೆ ಭಯ ಆಗೋಯ್ತು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ನಾನು ಹೋಗ್ಬೋದಿತ್ತು, ಅದೊಂದು ಎಡವಟ್ ಮಾಡಿದೆ. ಆಮೇಲೆ ಗಾಡಿ ಹಿಂದಕ್ಕೆ ತೆಗೆಯೋಣ ಅಂತ ಅದೊಂದು ಎಡವಟ್ ಮಾಡಿದೆ. ಪ್ರಾಣಿಗಳ ಜೊತೆ ಆಟ ಆಡಬಾರ್ದು. ನಾನೇನು ಬೇಕು ಅಂತ ಹೋಗಿರಲಿಲ್ಲ, ನಾನು ದೂರನೇ ಇದ್ದೆ. ನಾನು ಎಷ್ಟು ದೂರ ಇದೆ, ಕಾರು ಪಕ್ಕ ಇದ್ದಿದ್ದು ನಾನು. ನಾವು ಆ ಥರ ಎಲ್ಲ ಆಟ ಆಡೋಕ್ಕೆ ಹೋಗಲ್ಲ. ನಾನು ನನ್ನ ಪಾಡಿಗೆ ನಾನು ಇದು ಮಾಡ್ತಾಯಿದ್ದೆ. ನಿಲ್ಸಿದೆ ನನ್ನ ಮಕ್ಕಳು ಇಬ್ಬರು ಕಾರ್ನವರು ಹೋಗ್ಬಿಟ್ರು ಗುರು. ಹೆಂಗೆ ಆಗ್ಬೇಡ ನನಗೆ, ಯಪ್ಪ ಹೋಗ್ಬಿಟ್ರು. ಅವ್ರು ಹಿಂದೆನಾರು ಹೋಗ್ಬೇಕಿತ್ತು, ನಾನು ಅದೊಂದು ಎಡವಟ್ ಮಾಡಿದೆ. ಅದು ಬಿಟ್ಟರೆ ಬೇರೆ ಇಲ್ಲ. ಪೆಟ್ರೋಲ್ ಹಾಕ್ಸೋಣ ಬನ್ನಿ, ಸಿಗ್ತೀನಿ ಪೆಟ್ರೋಲ್ ಹಾಕ್ಸೋದ್ಮೇಲೆ. 2 ಲೀಟ್ರ್ ಹಾಕ್ಸ್ಕೊಂಡ್ರೆ ಸಾಕು ಅಂತ ಸದ್ಯಕ್ಕೆ. ಓ ಮಯಮರಾಜ, ಹೋಗಪ್ಪ ದೇವ್ರೆ. ನೋಡೋಣ, ಗಾಡಿ ಹೋಗಿ ತೋರ್ಸಿಡ್ಕೆ ಶಾಕ್ ಆಗ್ಬಿಡ್ಬೇಕು ಸೋಮ. ಏನೋ ಇದು ಗಾಡಿ ಸ್ಥಿತಿ ಅಂತ ಏನು ಹೇಳಿ. ಒಂದೇ ಟ್ರಿಪ್ಗೆ ಈ ಅವಂತರ ಅಲ್ಲ ಗುರು. ಆ್ಯಕ್ಚುಲಿ ಬೆಂಗಳೂರಲ್ಲೂ ಮಳೆ ಹೋಯ್ತಾಯಿತ್ತು, ಅಲ್ಲೇನು ಪ್ರಾಬ್ಲಮ್ ಆಗಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ನಾನು ಅವತ್ತು ಬಂದಿದ್ದ ದಿನ ಮಳೆ, ಸಿಕ್ಕಾಪಟ್ಟೆ ಮಳೆ. ಅವತ್ತು ಬೆಂಗಳೂರಲ್ಲೇ ಅರ್ಧ ಮುನ್ನಾಗೋಯ್ತು ಗುರು. ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀರಿ ಎಷ್ಟು ಮಳೆ ಇತ್ತಂತ ಅವಾಗ. ಸೊ ಹಬ್ಬ ಮುಗಿದ ದಿನ, ಹಬ್ಬ ಮುಗ್ದು 2 ಡೇಸ್, ಒಂದಿನ ಆದಮೇಲೆ ಆಯ್ತು ಪೂಜೆ, ದಸರಾ ಎಲ್ಲ ಮುಗಿದು ಒಂದಿನ ಆದಮೇಲೆ ನೋಡ್ರಪ್ಪ ಮಳೆ ಸಿಕ್ಕಾಪಟ್ಟೆ ಇತ್ತು. ಅವತ್ತು ತಗೊಂಡು ಬಂದಿದ್ದು ಹಂಗೆ ಮೈಸೂರಿಂದ ಬಂದಿದ್ನಲ್ಲ, ಅವತ್ತು ಇನ್ನೂ ಗಲೀಜಾಗೋಯ್ತು. ಅದು ಇದಾದ್ಮೇಲೆ ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ಬೇಜಾರಾಗಿ ಗಾಡಿನ ಮುಟ್ಟೇ ಇರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀನಿ. ಅವ್ರ ಹತ್ರ ಬೇರೆ ಅಪಾಯಿಂಟ್ಮೆಂಟ್ ಬೇರೆ ತಗೋಬೇಕು ನಾವು. ಏನು ಹೇಳಿ, ಗಾಡಿಗಳು ಇರ್ತವೆ ಗುರು. ಅವರು ಸ್ವಲ್ಪ ಏನು ಸ್ವಲ್ಪ ನನಗೆ ಸಮಾಧಾನ ಏನಿಲ್ಲ. ಒಂದ್ಸಲ ಡಾಕ್ಟ್ರ್ ಹತ್ರ ತೊಗೊಂಡೋಗಿ ಚೆಕಪ್ ಮಾಡ್ಸೋಣ. ಸ್ವಲ್ಪ ಶೇಕೆಲ್ಲ ಆಗ್ತೈತೆ ನೋಡಿ, ಚಿಕ್ಕಪುಟ್ಟು ಇದೆ, ಅದೇನೇನು ಪ್ರಾಬ್ಲಮ್ ಅಂತ. ಶಾಕ್ ಆಗಿರೋ ಗಾಡಿನೇ ಶಿಷ್ಯ ನೋಡಿದ್ರೆ ಇಟ್ಕೆ ಶಾಕ್ ಆಗೋ ಗಾಡಿ ನೋಡಿ. ಏನು ಈ ಗಾಡಿ ಈ ರೇಂಜ್ ಅಂತ. ಎಲ್ಲ ಸೋಮ ಎಲ್ಲ ಇದ್ದಾನೆ ಒಳಗಡೆ? ಎಲ್ಲಿದ್ದಾನ? ಇಲ್ಲೇ ಇದ್ದಾನಾ? ನನ್ನ ಗಾಡಿ ಸ್ಥಿತಿಯ ನೋಡಿ ಸರ್. ಊಟ ಮಾಡ್ತಾ ಇದ್ದಾನೆ ಗುರು, ಊಟ ಮಾಡಿ. ಎಲ್ಲಾಕ್ಲಿ ಗಾಡಿ ಸ್ಥಿತಿ ನೋಡ್ಬಿಟ್ಟು ಫುಲ್ ಹುಡುಗರು ಹೆಂಗುರು ನೋಡಿ ತಳ್ಳಕ್ಕಾಗಲ್ಲ. ಹಿಂಗೆ ಮಾಡಕ್ ಹೋಗಿ ಗುದ್ದಿಸ್ಕೊಂಡಿದ್ದು. ಹಿಂಗೆ ಅಂತ ಇದ್ನಿಲ್ಲ, ಎಳೆದ ಗುರು. ಬೇರೆಲ್ಲಿದ್ರೆ ಎಳೆಯೋಕ್ಕಾಗಲ್ಲ. ನೀಟ್ಲಿ ಮಾಡ್ಬೇಕಾದ್ರೆ ಇದು ಮಾಡಿ ಹೋಗುತ್ತೆ. ಏನೇನು ಕತೆ ಅಂತ ತೋರಿಸ್ತೀನಿ. ಸೊ ಫೈನಲಿ ಗ್ಯಾರೇಜಿಗೆ ಬಂದಿದ್ದೀನಿ. ಫೋನ್ ಸೋಮು ಗಾಡಿ ನೋಡ್ದ ಅಂತ ಯಾವ ಚಪ್ಪರ್ಗಳಂದ್ರೆ ನೋಡಿ ಹೆಂಗಿದೆ. ಇವ್ರನ್ನ ಚಪ್ಪರ್ಗಳಂತಾರೆ. ಅವರಿಂದ ನಮಗೂ ಬೇಜಾರು ಗುರು. ಏನು ಹೇಳಿ, ಬಿಲ್ಸ್ ಹಂಗಿದೆಯಾ ಎಲ್ಲ ಮಣ್ಣು ನೋಡಿ ಹೆಂಗಾಗೈತೋ. ಎಷ್ಟು ನೀಟಾಗಿ ಮಾಡ್ಕೊಟ್ರೆ ಈ ಥರ ಮಾಡ್ಕೊಬಿಡ್ತೀಯ. ಏನತ್ತು ಏನು ಹೇಳಿಲ್ವಾ? ಆ್ಯಕ್ಚುಲಿ ಅವನಿಗೂ ವಿಷಯ ಏನಂತ ಗೊತ್ತಿಲ್ಲ. ಸೊ ಯಾಕಂದರೆ ನಾನಿನ್ನೂ ಹೇಳಿಲ್ಲ. ನೋಡಿ ಗಾಡಿ ಸ್ಥಿತಿ ಈ ಥರ ಇದೆ ಅಣ್ಣ. ಹೆಂಗಿದೆ ಅಣ್ಣ ಗಾಡಿ? ಬಾಯ್ಲಿ ಕತೆ ಏನೇನು ತೋರಿಸ್ತೀನಿ. ಇಲ್ಲಿ ಬಾಯ್ಲಿ ಆ ಸೈಡಿಂದ. ಈ ಲಿವರ್ ಬೆಂಡ್ ಆಗೈತೆ. ಹಿಂಗೆ ಹೇಳಿಲ್ವ ಗಾಡಿ ಬೀಳ್ತು ಅಂತ? ಆಮೇಲೆ ಇಲ್ಲೊಂದು ಹೇಳ್ದ, ಕ್ರಾಶ್ ಗಾರ್ಡ್ ನೋಡು. ಇದು ಇದೇನು ಆಗೈತೆ? ಎರಡು ಎಲ್ಲಿ ಬಿದ್ದ ಮೇಲೆ ಇನ್ನೇನಾಗುತ್ತೆ? ಅದನ್ನ ಚೇಂಜ್ ಮಾಡೋಣ, ಇದನ್ನು ಚೇಂಜ್ ಮಾಡೋಣ, ಅದನ್ನ ಚೇಂಜ್ ಮಾಡೋಣ. ನಾನು ಹೇಳ್ತಾ ಇರೋದು ಹ್ಯಾಂಡ್ಲು ಬೆಂಡ್ ಆಗೈತೆ ನೋಡು ಅಂತ ಏನಿ. ನನ್ನ ಪ್ರಕಾರ ಹೆಂಗಿದೆ ಗೊತ್ತಿಲ್ಲ. ಅಷ್ಟು ನಿಲ್ಸಿರೋ ಜಾಗದಲ್ಲಿ ಬಿದ್ದಿರತ್ತಾನೆ. ಹಾಂ ಆಚೆಲ್ಲ ಅವನಿಗೆ ಸುಳ್ಳು ಹೇಳಿದ್ದೀನಿ, ಆಮೇಲೆ ಹೇಳ್ತೀನಿ. ಹಾಂ ಬೆಂಡಾಗೈತಾ? ಹೆಂಗೆ ಹೇಳಿದೆ ಬೆಂಡಾಗೈತೇನೋ? ಬಟ್ ಇಲ್ಲಿ ಹಿಂಗೆ ಕ್ರಾಸ್ ಮಾಡಿದ್ರೆ ಟಚ್ ಆಗ್ತಲ್ವಲ್ಲ. ಆ್ಯಕ್ಚುಲಿ ಹಿಂಗೆ ಬಿದ್ದಿರೋದಲ್ವಾ? ಹಿಂಗೆ ಬೆಂಡಾಗೈತಾ? ಕ್ರಾಸ್ ಮಾಡಿದ್ರೆ ಟಚ್ ಆಗ್ತಾ ಇಲ್ಲ ಅಂದರೆ ಸ್ಟಾಪರ್ ಏನೋ ಕೊಟ್ಟಿರೋದಲ್ಲಿ. ಅಲ್ಲ ಬೆಂಡಾದ್ರೆ ನಾನು ಹೇಳ್ತಾ ಇರೋದು ಟಚ್ ಆಗಲ್ಲ. ಹಾಂ ಟಚ್ ಆಗಲ್ಲ. ಸೊ ಇವಾಗ
ಚೆಕ್ ಮಾಡ್ಕೊಂಬರಕ್ಕೆ ಹೋಗೋಣ. ಅವನಿಗಂತೂ ವಿಷಯ ಹೇಳಿಲ್ಲ. ನಾನೇ ಸೀನ್ ಹೇಳ್ಬಿಟ್ರೆ ಹುಡುಗ ಬೆಚ್ಚಿಬಿಡ್ತಾನೆ, ಏನೋ ಅಂತಾನೆ. ಇನ್ನು ವೀಡಿಯೋ ನೋಡಿಲ್ಲ ಅವನು, ವೀಡಿಯೋ ಇನ್ನೂ ಹಾಕಿಲ್ಲ ನಾನು. ಸೊ ಈ ವಿಡಿಯೋ ಬರೋಷ್ಟಕ್ಕೆ ಆ ವಿಡಿಯೋ ಬಂದಿರುತ್ತೆ. ಓಕೆನಾ? ನೋಡೋ ಬನ್ನಿ ಅದೇನೇನು ಆಗೈತೆ, ಏನು ಕತೆ ನೋಡೋಣ. ಬರ್ತಾನೆ, ಹೋಗಿ ಚೆಕ್ ಮಾಡ್ಕೊಂಡು. ಹ್ಯಾಂಡ್ಲೆ ಬೇರೆ ಬೆಂಡ್ ಅಂತವನೇ. ಅಪ್ಪ ದೇವ್ರೆ, ಬೆಂಡ್ ಆಗಿಲ್ಲ ಅಂದರೆ ಸಾಕಣಪ್ಪ ದೇವ್ರೆ. ಬೆಂಡಾದರೆ ತಿರ್ಗಾದೆಲ್ಲ ಬಿಚ್ಚೋದು ದೊಡ್ಡ ರಗಳೆ. ಬೆಂಡಾಗಿಲ್ಲ ಅಂದರೆ ಸಾಕು. ಇನ್ನು ಆ ಲಿವರ್ ಏನು ಮಾಡ್ಕೋಬೋದು. ಅದು ಬಂಪರು ಚೇಂಜ್ ಮಾಡೋಣ ಅಂತಿದ್ದೀನಿ. ನೋಡೋಣ ಏನಾಗುತ್ತೆ, ಏನು ಕತೆ. ಹೆಸರು ಸಿಕ್ಕಾಬಿಟ್ಟೆ ಹೊಡಿತಾಯಿತ್ತು. ನೋಡೋಣ ಬನ್ನಿ. ಬೆಂಡ್ ಆಗಿಲ್ಲ ಸದ್ಯಕ್ಕೆ, ನಂಗೆ ಅದೃಷ್ಟಕ್ಕೆ ಬೆಂಡ್ ಆಗಿಲ್ಲ. ದಿ ನೆಕ್ಸ್ಟ್ ಡೇ. ಹಲೋ, ನಮಸ್ಕಾರ. ಸೊ ಇವತ್ತು ಗಾಡಿ ನಿನ್ನೆ ವಿಡಿಯೋ ಮಾಡಿದ್ದಿದ್ದು ನಾನು. ಸೊ ನಿನ್ನೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಇವರು ಮಾಡಲಿಲ್ಲ. ಇವತ್ತು ವಾಷಿಂಗ್ ಎಲ್ಲ ಮಾಡಿಸಿದ್ದೀನಿ ಗಾಡಿ. ನೋಡ್ತಾ ಇರ್ಬೋದು, ಫುಲ್ ವಾಷಿಂಗ್ ಮಾಡಿಸಿದ್ದೀನಿ. ಪಳ ಅಂತ ಇದೆ. ಬಟ್ ಇನ್ನೊಂದೇನೆಂದರೆ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಎಲ್ಲ ನೋಡಿ, ಇದು ಸ್ವಲ್ಪ ಸ್ಕ್ರ್ಯಾಚಸ್ ಮಾಡೈತೆ. ಮತ್ತು ಕೆಳಗಡೆ ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ಕ್ರ್ಯಾಚಸ್ ಮಾಡೈತೆ. ಮತ್ತು ಇಲ್ಲಿ ನೋಡಿ, ನಕ್ಕಲ್ ಗಾರ್ಡ್ ಹತ್ರ ಒಳಗಡೆ ಹೋಗಿರೋದು ನೋಡಿ, ಹೆಂಗೆ ಹೋಗಿ ಇಲ್ಲಿಗೆ ಇದರಿಂದ ಕೊಂಬಿಂದ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಆಗೈತೆ. ನಾನು ನೋಡಿದೆ, ಅದು ಇದು ಮಾಡಿತ್ತಲ್ಲ, ಮಿರರ್ ಏನಾಗಿರಲಿಲ್ಲ, ನೋಡಿದೆ. ಸೊ ಸದ್ಯಕ್ಕೆ ಅಪ್ಡೇಟ್ ಏನಂತ ಹೇಳಿದ್ರೆ, ಗಾಡಿದು ಹ್ಯಾಂಡಲ್ ಬೆಂಡ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜರ್ಕಿದೆ ಅದೊಂದು. ಮತ್ತು ಇಲ್ಲಿ ಆಲ್ರೆಡಿ ಬಿಚ್ಚಿದ್ದೀನಿ, ಬಂಪರ್ ಬಿಚ್ಚಿದ್ದೀನಿ. ಸೊ ಬಂಪರು ಚೇಂಜ್ ಮಾಡಿಸ್ತಾ ಇದ್ದೀನಿ. ಇದೊಂದು ಚೇಂಜ್ ಮಾಡಿಸೋಣ ಅಂತಿದ್ದೀನಿ. ಇದು ಸ್ಟಾಕ್ ಸಿಕ್ಕಿರಲಿಲ್ಲ, ಸರಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಸೊ ಇನ್ನೊಂದು ಏನಂದರೆ, ಏನಾಗಿತ್ತು, ಸೊ ಸ್ಪಾಕೆಟ್ ರಬ್ಬರು ಮುಂಚೆನೇ ಹೋಗಿತ್ತು. ಸೊ ಹೆಂಗಿದ್ರು ಬಿಚ್ಚಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಚಿಕ್ಕ ಪುಟ್ಟದ್ದು ಎಕ್ಸ್ಟ್ರಾ ಮಾಡಿಸ್ತಾ ಇದ್ದೀನಿ. ಅದು ಬಿಟ್ಟರೆ ಮೇನು ಏನಂತ ಹೇಳಿದ್ರೆ, ಇದ್ರದ್ದು ಗೇರ್ ಲಿವರು ನಾನು ಹೊಸದೇ ಹಾಕ್ಸ್ತಾ ಹಿಂಗರು. ನನಗೆ ಆ ಥರ ಎಲ್ಲ ಬೆಂಡ್ ತೆಗ್ಸಿ ಯೂಸ್ ಮಾಡೋದು ಅದೆಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಹಾಗಾಗಿ ಹೊಸದನ್ನೇ ಹಾಕ್ಸ್ತಾ ಇದ್ದೀನಿ. ಅದೊಂದು ಹಾಕ್ಸ್ತಾ ಇದ್ದೀನಿ. ಇನ್ನೊಂದು ಏನಂತ ಹೇಳಿದ್ರೆ ನನಗೆ ಸಸ್ಪೆನ್ಷನ್ದು ಆಯಿಲ್ ಸೀಲ್ ಹೋಗೈತೆ ಗುರು. ನೋಡ್ತಾ ಇರ್ಬೋದು, ಆಯಿಲು ಆವಾಗಲೇ ವಾಶ್ ಮಾಡಿಸಿದ್ದಾನೆ, ಆಯಿಲೆಲ್ಲ ಲೀಕ್ ಆಗ್ತಾಯಿತ್ತು ಗುರು. ಆಯಿಲ್ ಸೀಲ್ ಹೊಗೆ ಇಲ್ಲ, ನನ್ನ ಪ್ರಕಾರ ಅದು ಬಿದ್ದಾಗ ಆಗಿಲ್ಲ. ಅವತ್ತು ಬರಬೇಕಾದ್ರೆ ಮಳೆ ಬರ್ತಾಯಿತ್ತು. ಇದು ಸ್ವಲ್ಪ ವೀಕ್ ಇತ್ತು ಏನೋ ಗೊತ್ತಿಲ್ಲ. ಬರಬೇಕಾದ್ರೆ ಮಳೆ ಬರ್ತಾಯಿತ್ತು. ಅವಾಗ ಏನಾಗಿದೆ, ಅಲ್ಲಿ ನೀರೊಳಗಡೆ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಗುಂಡಿ ಇತ್ತು, ಡೀಪ್ ಒಳಗಡೆ ಒಂದು ಟೈಮ್ ಹೋಯ್ತಲ್ಲಿ. ನಾನು ಆಮೇಲೆ ಬೈಕೊಂಡು ಬಂದೆ. ನಮ್ಗೆ ಅವಾಗ ನಾನು ತೊಗೊಂಬಂದು ನಿಲ್ಸಿದ್ಮೇಲೆ ನೋಡಿಲ್ಲ. ಆಮೇಲೆ ಇಲ್ಲಿ ನೋಡ್ತೀನಿ, ಆಯಿಲು ಅಲ್ಲಿಂದ ತರಬೇಕಾದ್ರೆ ಗ್ಯಾರೇಜ್ಗೆ ಆಯಿಲ್, ನಾನು ಆವಾಗಲೇ ಬರಬೇಕಾದ್ರೆ ನೋಡ್ತೀನಿ, ಇಲ್ಲಿ ಆಯಿಲ್ ಲೀಕ್ ಆಗಿತ್ತು. ಸೊ ಸರಿ ಅಂತ ಹೇಳ್ಬಿಟ್ಟು ಖರ್ಚು ಗುರು, ಡಬಲ್ ಖರ್ಚು. ಯಪ್ಪ ಏನು ಮಾಡೋದು. ಮತ್ತು ಇದು ಗೇರ್ ಲಿವರು ಚೇಂಜ್ ಮಾಡಿಸ್ತೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ, ಗೇರ್ ಲಿವರ್ ಎಲ್ಲ ಸ್ವಲ್ಪ ಅಳ್ಳಾಡ್ತೈತೆ. ಸೊ ಅದಕ್ಕೆ ಹೊಸದನ್ನೇ ಹಾಕೋಣ ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಹೊಸದನ್ನೇ ಹಾಕ್ಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖರ್ಚಾಯ್ತೈತೆ ಗುರು. ಆನೆ ಕತೆ ಯಾಕೆ ಕೇಳ್ತೀರಾ. ಬಟ್ ಸದ್ಯಕ್ಕೆ ಅಷ್ಟ್ರಲ್ಲಿ ಬಚಾವಾಗೈತೆ ಅಂದ್ಕೊಂಡು, ಇಲ್ಲಾಂದರೆ ಫುಲ್ ಪಾರ್ಟ್ಸ್ ಎಲ್ಲನೂ ಟಾಟಾ ಎಸಿಗೆ ಹಾಕ್ಕೊಂಡು ಗುಜ್ರಿಗೆ ಹಾಕ್ಬೇಕಿತ್ತು. ಆ ಥರ ಆಗೋದು. ಸದ್ಯಕ್ಕೆ ಇದ್ರ ಮೇಲೆ ಕಾಲು ಹಾಕಿತ್ತಲ್ಲ, ಟ್ಯಾಂಕ್ ಮೇಲೆ ನೋಡಿದ್ದೀರಲ್ಲ. ಅದು ಏನಾಗಿಲ್ಲ, ಸುಮ್ಮನೆ ಹಿಂಗೆ ಹಾಕಿತ್ತು. ನಾನು ಅಷ್ಟೊತ್ತಿಗೆ ಹಿಂಗೆ ಹಾಕಿ ಇದು ಮಾಡ್ತು, ಬೆಂಡ್ ಮಾಡ್ತು ಅಷ್ಟೇ. ಸದ್ಯಕ್ಕೆ ಏನಾಗಿಲ್ಲ ನಮ್ಮ ಗಾಡಿಗೆ. ಸೋಮು ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟ, ಆನೇನಾ ಅಂತ ತಲೆ ಕೆಡ್ಸ್ಕೊಂಬಿಟ್ಟ. ನಾನು ಹೇಳಿರಲಿಲ್ಲ ಅವತ್ತು, ನೀವು ಫಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರ ಆಲ್ರೆಡಿ, ಹೇಳಿರಲಿಲ್ಲ. ಸೊ ಬನ್ನಿ, ಅದೇನೇನು ಚೇಂಜ್ ಮಾಡಿಸ್ತಾ ಇದ್ದೀನಿ, ಏನೇನು ಅಂತ ತೋರಿಸ್ತೀನಿ. ನೋಡ್ಬರು, ಇಷ್ಟು ಪಾರ್ಟ್ಸ್ ಇದೆ, 3 ಚಿಲ್ಲರೆ ಪಾರ್ಟ್ಸ್ ಇದೆ ಗುರು ಇದರಲ್ಲಿ. ಏನೇನು ಅಂತ ಹೇಳಿದ್ರೆ ನನಗೂ ಗೊತ್ತಾಯ್ತಲ್ಲ. ಸೊ ನೋಡಪ್ಪ, ಆಯಿಲ್ ಸೀಲ್ ತೆಗೆದು ಕಾಣಿಸ್ತೈತಾ? ಆಯಿಲ್ ಸೀಲು ಡಬ್ಬಲ್ ಖರ್ಚು. ಆಯಿಲ್ ಸೀಲ್ ಅಲ್ಲ, ಸಾರಿ, ಆಯಿಲ್ ಗುರು. Emotional damage. ಆಯಿಲು ಇನ್ನು ಏನೇನೋ ಇದೆ ನೋಡಿ. ಬಂಪರ್ ಹಳೆ ಬಂಪರ್ ಎಲ್ಲ ಕ್ರ್ಯಾಶ್ ಗಾರ್ಡ್. ಬಂಪರ್ ಕ್ರ್ಯಾಶ್ ಗಾರ್ಡ್ ಎರಡು ಒಂದೇ. ಏನಾಗಿರಲಿಲ್ಲ, ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು.
ಸರಿ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಸ್ತಾ ಇದ್ದೀನಿ ಹೊಸದು. ಅದು ಬಿಟ್ಟರೆ ಇದು ಇದ್ರದ್ದು ಏನಂತಾರೆ ಇದಕ್ಕೆ, ಸ್ಪಾಕೆಟ್ ರಬ್ಬರು, ಅದು ಚೇಂಜ್ ಮಾಡಿಸ್ಬೇಕಂತ ಇದ್ದೆ. ಸರಿ ಒಂದೇ ಸಲ ಮಾಡಿದ್ರಾಯ್ತು ಅಂತ ಅದು ಚೇಂಜು. ಆಮೇಲೆ ಈ ಸ್ವಿಚ್ ಕೊಡುವ ಆಳು ಮೂಳು, ಆಮೇಲೆ ಬ್ರೇಕ್ ಲೀವರು, ಮಣ್ಣಂಗಟ್ಟೆ ಅವೆಲ್ಲ ಸೇರಿಸಿ. ಇದೇನಿದು ಫಿಲ್ಟರು, ಗೇರ್ ಲಿವರ್. ಫಿಲ್ಟರು ಚೇಂಜ್ ಮಾಡಿಸ್ಬೇಕಿತ್ತು. ಗೇರ್ ಲಿವರ್ ಇದೇ ಗೇರ್ ಲಿವರು. ಬಿಚ್ಚಿ ನೋಡೋದಾ? ಬಿಚ್ಚಿ ನೋಡಿದ್ದೀನಿ. ಬಿಡು, ಆಮೇಲೆ ಬಿಚ್ಚಿ ತೋರಿಸ್ತೀನಿ. ಏನು ಮಾಡೋದು, ಖರ್ಚಾಯಿತು. ಆನೆ ಸವಾಸ ಮಾಡಿ, ಬಟ್ ಅದು ಸ್ವಲ್ಪ ಸಪ್ರೇಟು. ಗೇರ್ ಲಿವರ್ ಬಿಲ್ಡಾಗಿತ್ತು, ಸೊ ತರಿಸಿದ್ದೀನಿ. ಏನು ಮಾಡೋಂಗಿಲ್ಲ, ಇನ್ನಿಂದ ತಿಳ್ಕೊತೀನಿ. ಆನೆ ಹತ್ರ ಹೋಗೋದೇ ಇಲ್ಲ, ಆನೆ ಸವಾಸನೆ ಮಾಡ. ಆನೆ ಬರ್ತಾ ಇದ್ದಿದ್ರೆ ದೂರ ಹೇಳ್ತೀನಿ. ಸದ್ಯಕ್ಕೆ ನನ್ನ ಗಾಡಿಗೆ ಏನಾಗಿಲ್ಲ, ಅದೇ ಸಮಾಧಾನಗಳು. ಫುಲ್ ಓಪನ್ ಮಾಡಿ ಬಿಸಾಕವ್ ಗುರು. ಅದು ಏನೇನು ಬಿಸಾಕವನು, ಏನು ಒಂದು ಓದಾಯ್ತಲ್ಲ. ಇದೊಂದು ಚೇಂಜ್ ಮಾಡಬೇಕಿತ್ತು. ಫ್ಯೂಯಲ್ ಫಿಲ್ಟ್ರು, ಅಯ್ಯೋ ಫ್ಯೂಯಲ್ ಅದು ಫಿಲ್ಟ್ರಲ್ಲಿ ಇರೋದು ಬರ್ತಾರೆ. ಫ್ಯೂಯಲ್ ಫಿಲ್ಟ್ರು ಸೊ ಹೆಂಗಿದ್ರು ಬಿಚ್ಚಿದ ಅಂದ್ಬಿಟ್ಟು ಸೊ ಹೊಸ ಫ್ಯೂಯಲ್ ಫಿಲ್ಟ್ರು. ಮೈಲೇಜ್ ಇನ್ನೂ ಸಕ್ಕತ್ತಾಗಿ ಬರುತ್ತೆ, ಹಾಕ್ಸೋಣ ಫ್ಯೂಯಲ್ ಫಿಲ್ಟ್ರು. ಅದಕ್ಕೋಸ್ಕರ ಟ್ಯಾಂಕ್ ಬಿಚ್ಚಿರೋದು, ಬೇರೆ ಏನಿಲ್ಲ. ಸೊ ಟ್ಯಾಂಕಲ್ಲಿದೆ, ಬೇರೆ ಏನಾಗಿಲ್ಲ. ಫ್ಯೂಯಲ್ ಫಿಲ್ಟ್ರು ಹಾಕೋಕ್ಕೋಸ್ಕರ ಟ್ಯಾಂಕ್ ಎಲ್ಲ ತೆಗಿಬೇಕು, ಏನು ಮಾಡೋಂಗಿಲ್ಲ. ಸೊ ತೆಗೀದಿ ಫಿಟ್ ಮಾಡೋಣ ಬನ್ನಿ. ಓಕೆ ರೆಡಿನಾ? ಕತ್ಲೆ ಹಂಗೆ ಕತ್ಲೆ ಮಾಡೇ ಬಿಟ್ಟೆ. ನೀನು ಹೋಗಿದ್ದು ಅಷ್ಟೇ. ಮತ್ತು ಇದು ಬಿಚ್ಚಿದ್ದಾನೆ ಶಿಷ್ಯ, ಅದು ಎಕ್ಸ್ಚೇಂಜ್ ಆಗಿತ್ತು ಬೇರಿಂಗು. ಸೊ ಇವಾಗ ಫಸ್ಟು ಬೇರಿಂಗ್ ಹಾಕ್ಬಿಡ್ತಾನೆ. ಬೇರಿಂಗ್ ಹಾಕ್ತೀಯ ಅದು ಹಾಕ್ತೀಯ? ಇದು ಫಿಟ್ ಮಾಡಲಿ, ಅದು ಫಿಟ್ ಮಾಡಲಿ. ಟಕ ಫಿಟ್ ಮಾಡಪ್ಪ. ಫ್ಯೂಯಲ್ ಫಿಲ್ಟ್ರು ಚೇಂಜ್ ಮಾಡಿಸ್ತೀವಿ, ಚೆನ್ನಾಗಿದ್ರು ಪರವಾಗಿಲ್ಲ. ಚೇಂಜ್ ಮಾಡಿಸ್ತಾ ಇರಿ ಯಾವಾಗಾದರೂ. ಚೆನ್ನಾಗಿ ಒಳ್ಳೆ ಮೈಲೇಜ್ ಬರುತ್ತೆ ಗುರು. ನಾನು ಅದಕ್ಕೆ ಫಿಕ್ಸ್ ಆಗಿದೆ ಚೇಂಜ್ ಮಾಡ್ಸೋಣ ಅಂತ. ಸೊ ಫೈನಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಫೈನಲಿ 9 ಗಂಟೆ ಆಗಿದೆ. ಸೊ ಅಣ್ಣ ಇವಾಗ ಇದು ಗೇರ್ ಲಿವರ್ ಬಿಚ್ತಾ ಇದ್ದಾನೆ ಚೇಂಜ್ ಮಾಡೋಕ್ಕೆ. ಗುರು ಹೊಸಿವತ್ತಾಗಿಲ್ಲ, ಹಬ್ಬ ಬಂದರೆ 10 ಗಂಟೆ ಆಗುತ್ತೇನೋ. ಹೊಸದು ಹಾಕ್ತಾ ಇದ್ದಾನೆ ನೋಡಿ. ಗೇರ್ ಲಿವರ್ ತೋರಿಸ್ತೀನಿ ನೋಡಿ. ಬೆಂಡ್ ಆಗಿರೋದು ಹೆಂಗೆ ಕಾಣ್ತೈತೆ ನೋಡಿ, ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಬೆಂಡ್ ಆಗಿದೆ, ಹತ್ರ ಇದೆ ನೋಡಿ ಹೆಂಗಾಗಿದೆ ನೋಡಿ. ಟ್ವಿಸ್ಟರ್ ಆಗ್ಬಿಟ್ಟೈತೆ. ಸೊ ಫೈನಲಿ ಹೊಸದು ಚೇಂಜ್ ಮಾಡೋಣ. ಏನು ಬೆಂಡ್ ಆಗೈತೆ. ಎಷ್ಟಿದು ರೇಟು? 700 ರೂಪಾಯಿ ಗುರು, 700 ರೂಪಾಯಿ. ಸೊ ಚೇಂಜ್ ಮಾಡೋಣ, ಏನು ಮಾಡೋಂಗಿಲ್ಲ. ಎಲ್ಲ ಆನೆ ಪ್ರಭಾವ. ಆನೆಗೂ ದೊಡ್ಡ ನಮಸ್ಕಾರ. ಆನೆ ಅಂದರೆ ನಮಸ್ಕಾರ ಅಂದ್ಬಿಡೋದೆ. ಇನ್ನೂ ಕೆಲಸ ಇದೆ ಗುರು. ಇನ್ನೂ ಏನಪ್ಪ, ಫೋರ್ಕು ಸೀಲ್ ಹೋಗ್ಬಿಟ್ಟೈತೆ. ಇದಾದ ತಕ್ಷಣ ಅದೊಂದು ಗಾರ್ಡ್ ಇದೆ, ಹ್ಯಾಂಡಲ್ ಗಾರ್ಡ್ ಏನಂತಾರೆ? ಹ್ಯಾಂಡಲ್ ಗಾರ್ಡು. ಕ್ರ್ಯಾಶ್ ಗಾರ್ಡ್. ಸಾರಿ, ಕ್ರ್ಯಾಶ್ ಗಾರ್ಡ್ ಅದೊಂದು ಚೇಂಜ್ ಮಾಡ್ತೇನೆ ಹೊಸದು. ಅದು ಬಿಟ್ಟರೆ ಇನ್ನು ಸ್ಪ್ಯಾಕೆಟ್ ಬೇರಿಂಗ್ ಚೇಂಜ್ ಮಾಡಾಯಿತು. ವಾಷಿಂಗ್ ಎಲ್ಲ ಮಾಡಿ, ಡೀಸೆಲ್ ವಾಷ್ ಮಾಡಿ, ಅದು ಇದು ಮಾಡಿ, ಆಮೇಲೆ ಇದ್ರ ಹತ್ರ ಏನಪ್ಪ ಲಿವರ್ಗಳು ತಂದಿದೆ. ಕ್ಲಚ್ ಲಿವರು, ಬ್ರೇಕ್ ಲಿವರು, ಅದು ಚೇಂಜ್ ಮಾಡಾಯಿತು. ಆಮೇಲೆ ಫಿಲ್ಟರು, ಅದೆಲ್ಲ ಇಷ್ಟು ತನಕ ಆಯಿತು ಗುರು. ಸೊ ಇವಾಗ ಫೈನಲಿ ಇದೊಂದು ಸೆಟ್ ಮಾಡಿಬಿಟ್ರೆ ಇದು ಕತೆ ಮುಗೀತದೆ. ಇದೊಂದು ಸೆಟ್ ಮಾಡಿಬಿಟ್ರೆ ಸದ್ಯಕ್ಕೆ ಆಯಿತು. ಸೊ ಅದೊಂದು ಮಾಡಿಸಿದ್ರೆ ಮುಗೀತು. ಸೊ ಮಾಡೋಣ ಬನ್ನಿ. ಏನ್ರಿ ಇನ್ನೂ ಎಷ್ಟೊತ್ತಾಗತ್ತೆ ರೀ? ಇನ್ನೊಂದು 1 hour ಆಗುತ್ತೆ. ಇನ್ನೂ 1 hour ಆಗುತ್ತಾ? ಒಟ್ಟಲ್ಲಿ 10 ಗಂಟೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇದು ಹೊಸದು ಏನು ಮಾಡೋಂಗಿಲ್ಲ. ಲಿವರೆಲ್ಲ ಹಾಕಾಯ್ತು. ಸೊ ಫೈನಲಿ ಇವಾಗ ಫೋರ್ಕ್ ಬಿಚ್ತಾ ಇದ್ದಾನೆ. ಸೊ ಫೋರ್ಕ್ ಆಯಿಲ್, 2 ಫೋರ್ಕ್ ಆಯಿಲ್ ಅಷ್ಟೇ ಅಲ್ಲ ಮಗ. ಎಲ್ಲ ಹಾಕಾಯ್ತ್ಕೊಂಡ್ರು. 3,500 ಎಲ್ಲ ಗಾಡಿಗೆ ಫಿಟ್ ಆಯಿತು. 3,500 ಗಾಡಿಗೆ ಫಿಟ್ ಆಯಿತು. ಫೈನಲಿ ಮುಗೀತು. ಇದೊಂದು ಮುಗಿಸ್ಬಿಟ್ರೆ ಸಮಾಧಾನ ಗುರು. ಅವನು ಇವಾಗ ತೆಗ್ದ. ಓಹೋ ಏನೋ ಹಿಂಗೈತೆ. ಆಯಿಲ್ ಸೀಲು, ಹೊಗೆ ನೋಡಿ ಇಲ್ಲೆಲ್ಲ ಬಂದಿದೆ ನೋಡಿ. ಇಲ್ಲಿ ಕಾಣ್ತೈತೆ ಅಂದ್ಕೊಂಡಿದ್ದೀನಿ ನಿಮಗೆ. ಇದರಲ್ಲಿ ನೀಟಾಗಿ ಕಾಣ್ತೈತೆ ನೋಡಿ. ಆಯಿಲ್ ಲೀಕ್ ಆಗಿರೋದು ಇದು ಹೋಗಿರೋದು. ಒಂದು ಹೋಗಿತ್ತು, 2 ಚೇಂಜ್ ಮಾಡಬೇಕು, ಇಲ್ಲಾಂದರೆ ಕಂಫರ್ಟ್ ಇರಲ್ಲ ಅಂತ ಹೇಳ್ದ. ಸರಿ ಅಂತ ಜೈ ಮಾಡಪ್ಪ ಅಂತ ಮಾಡಿಸ್ತಾ ಇದ್ದೀನಿ. ಸೊ ವರ್ಕ್ ನಡೀತಾ ಇದೆ. ಬೇಗ ಮಾಡಿರಿ ಸರ್, ಲೇಟ್ ಆಯಿತು.
ಹಿಂಗೆ ಮಾಡಿದ್ರೆ ಹೆಂಗೆ? ಅದಕ್ಕೆ ಹೆಂಗೋ ಮಾಡ್ಕೊಡ್ತಾವ ಗುರು. 10 ಗಂಟೆ ಆಗೋಯ್ತು, ಹತ್ತತ್ರ. ಇಲ್ಲ ಅಂದರೆ ಬೇರೆಯವ್ರಾಗಿದ್ರೆ ಮಾಡ್ತಾಯಿದ್ರ. ನೋಡ್ರಪ್ಪ, ಹೊಸದಾಗ್ತಾ ಇದ್ದಾನೆ. ಅದೇನಂದಲ್ಲ ಅಲ್ಲ ಆಯಿಲ್ ಇದು ಹಾಕಕ್ಕ ಏನು ಗುರು ಹಿಂಗೈತಿದ? ಹಾಂ, ಈ ಥರ. ಆಮೇಲೆ ಅದು ಹಾಕಿ ಪ್ರೆಸ್ ಮಾಡೋದಾ? ಅದಕ್ಕೆ ಮಾತ್ರ ಯೂಸ್ ಅದು. ಹೆಂಗ್ ಗುರು ಇದು? ಫೈನಲ್ಲಿ ಹಾಕಾಯ್ತು. ಫೋರ್ಕ್ಸ್ ಕಾಯಿಲೆಲ್ಲ ಹಾಕಿ ಪ್ಯಾಕ್ ಮಾಡಿ ನೀಟಾಗಿ ಇದು ಮಾಡಿದ್ದೀವಿ. ಬಾಟ್ಲು ಎರಡು ಆಲ್ರೆಡಿ ಒಂದು ಫಿಟ್ ಮಾಡ್ತಾ ಇದ್ದಾನೆ. ಟೈಮ್ ಬಂದು ಆಲ್ರೆಡಿ 10 ಕಾಲ್ ಆಗಿದೆ. ಸೊ 2 ಫಿಟ್ ಮಾಡೋದಾಯಿತು. ಆದರೂ ತುಂಬ ಕಷ್ಟ ಗುರು. ನನಗೆ ಏನೋ ಅಂದ್ಕೊಂಡೆ ಫೋರ್ಕು ನೋಡಿ ಇದೆಲ್ಲ ಹೆಂಗೆ ಯಾವ ಥರ ಅವತ್ತು ಥರ ಮಾಡಿದ್ವಿ ನಾವು ಚಲ್ಕಂಡು. ಅಯ್ಯೋ ಡಬಲ್ ಮೀನಿಂಗು ಸರ್. ಫಿಟ್ಟಿಂಗ್ ಆಯ್ತೈತೆ. 10 ಕಾಲು. ಮನೆಗೆ ಹೋಗಲ್ವೇನ್ರಿ? ಹೋಗ್ಬೇಕಪ್ಪ, ನಿಮ್ಗೆ ಗಾಡಿ ಕೊಟ್ಬಿಟ್ಟು. ಗಾಡಿ ಕೊಟ್ಬಿಟ್ಟೆ ಹೋಗ್ಬೇಕು ಅಂತಿದ್ಯಾ? ಓಕೆ, ಇದೊಂದು ಆಗ್ಬಿಟ್ರೆ ಸಾಕಪ್ಪ ದೇವ್ರೆ. ಆನೆ ಸವಾಸ ಬೇಡ ಗುರು, ಆನೆ ಸವಾಸನೇ ಬೇಡ. ಆನೆ ಕೇಳಿ ವಾಲಿಬಾಲ್ ಆಡಕ್ಕೆ ಹೋಗಿದೆ. ಅಪ್ಪ ಸವಾಸ ಹೋಗೋದೇ ಇಲ್ಲ, ಕಡೆ ತಲೆನೇ ಹಾಕಲ್ಲ. ನಮಸ್ಕಾರ ಹೇಳ್ಬಿಡ್ತೀನಿ. ಏನು ಹೇಳಿ? ಆನೆ ನಿನ್ನ ಸವಾಸಕ್ಕೆ ನಾನು ಬರಲ್ಲ ಗುರು. ನನ್ನ ಗಾಡಿನೂ ಬರಲ್ಲ. ನನ್ನ ಗಾಡಿ ಏನೋ ಒಂಥರ ಕಂಡ್ಬಿಟ್ಟಿದೆ. ಆ ಅಡಿ ಮಗನ ಬತ್ತೀನಿ ಇರು ಅಂದ ಸೇರಿಸ್ಬಿಡ್ತು. ಏನು ಹೇಳಿ? ಸೊ ಆಯಿತು, ನೋಡ್ತಾ ಇರ್ಬೋದು ನೀವು ಎಲ್ಲ ಫೋರ್ಕ್ ಸೀಲೆಲ್ಲ ಹಾಕಾಯಿತು. ಫೋರ್ಕ್ ಸೀಲೆಲ್ಲ. ಸೊ ಇವಾಗ ಹ್ಯಾಂಡ್ಲು ಬೆಂಡ್ ಆಗಿತ್ತು, ಅಂದರೆ ಸ್ವಲ್ಪ ರೀಕನೆಕ್ಟ್ ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀವಿ. ಹ್ಯಾಂಡ್ಲು ಬೆಂಡ್ ಇದೆಯಾ ರೀಕನೆಕ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮಾಡ್ತಾಯಿದ್ದೇನೆ, ನೋಡೋಣ ಅದು ಏನಾಗುತ್ತೆ ಕತೆ ಅಂತ. ಸೊ ನೋಡೋಣ ಇರಿ. ಅಪ್ಪ ದೇವ್ರೆ, ಫೈನಲಿ ಆಯಿತು. ಸೊ ಇವಾಗ ಟೈಮ್ ಬಂದು ಎಷ್ಟಪ್ಪ? 11:30, 12 ಅಥವಾ 10:30 ಆಯಿತು. ಸೊ ನಮ್ಮ ಗಾಡಿ ಫುಲ್ ರೆಡಿ. ಇವಾಗ ಹ್ಯಾಂಡೆಲ್ಲ ಫಿಕ್ಸ್ ಮಾಡಿದ್ದೀನಿ. ಬೆಂಡ್ ಆಗಿಲ್ಲ ಅಂತ ಒಂದು ಸ್ವಲ್ಪ ರೀಕನೆಕ್ಟ್ ಮಾಡಿದ್ದೀನಿ, ನೋಡೋಣ ಹೆಂಗಾಯ್ತು ಕತೆ ಅಂತ. ಸೊ ಫೈನಲಿ ಗಾಡಿ ರೆಡಿ ಆಯಿತು. ತುಂಬ ಥ್ಯಾಂಕ್ಸ್ ಮಚ, ಇಷ್ಟೊತ್ತು ಗಂಟ ಮಾಡಿ ಕೊಟ್ಟಿದ್ದಕ್ಕೆ ವೆರಿ ವೆರಿ ಥ್ಯಾಂಕ್ಸ್. ನನ್ನ ಮಚ್ಚ ಅಂತ ಬಚ್ಚ ಜಾಡ್ಸ್ ಹೋದ್ರೆ ಜನರೇಟರ್ ಜಾಮ್ ಆಗೋಗ್ಬಿಟ್ಟು ಪ್ರೊಡಕ್ಷನ್ ನಿಂತೋಗ್ಬೇಕು. ಸೊ ಲೂಬ್ ಏನು ಮಾಡಿರಲಿಲ್ಲ ನಾನು ಟ್ರಿಪ್ಗೆ ಹೋದಾಗ. ಇವಾಗಲೇ ಮಾಡ್ತಾಯಿದ್ದೀನಿ. ಸೊ ಲೂಬ್ ಹೊಡಿತಾ ಇದ್ದೀನಿ. ಎಲ್ಲ ಡೀಸೆಲಲ್ಲೆಲ್ಲ ವಾಶ್ ಮಾಡಿ ಹೊಡಿತಾ ಇದ್ದಾನೆ. ಫುಲ್ ಜಾಕಿ ರೆಡಿ. ಸೊ ಲೂಬೆಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗ್ತೀನಿ. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದ್ದೆ, ಮಾಡೋಕ್ಕಾಗಲ್ಲ. ಸೊ ಮಾರ್ನಿಂಗು ಒಂದು ರೈಡ್ಗೆ ಹೋಗಿ ಗಾಡಿ ಹೆಂಗಿದೆ ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.